ಧರ್ಮಸ್ಥಳದಲ್ಲಿ ನಡೆದ ಸಾಮೂಹಿಕ ವಿವಾಹದಲ್ಲಿ 39 ಅಂತರ್ಜಾತೀಯ ಜೋಡಿ ಸೇರಿದಂತೆ ಒಟ್ಟು 123 ವಧೂವರರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಸಂಜೆ 6:45ರ ಗೋಧೂಳಿ ಮುಹೂರ್ತದಲ್ಲಿ ವೇದ ಮಂತ್ರದೊಂದಿಗೆ ನಡೆದ ಮದುವೆ ಕಾರ್ಯಕ್ರಮಕ್ಕೆ ನೂರಾರು ಜನರು ಸಾಕ್ಷಿಯಾದರು. ಕ್ಷೇತ್ರದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಮತ್ತು ಹೇಮಾವತಿ ಹೆಗ್ಗಡೆ ಅವರು ಬೀಡಿನಲ್ಲಿ ವಧುವಿಗೆ ಸೀರೆ, ರವಿಕೆ ಮತ್ತು ವರನಿಗೆ ಧೋತಿ, ಶಾಲುಗಳನ್ನು ವಿತರಿಸಿದರು. ಸಂಜೆ 6 ಗಂಟೆಗೆ ವಧೂವರರು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಸಭಾಭವನದಲ್ಲಿ ಹಾಜರಾದರು. ಮುಹೂರ್ತಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ಹೆಗ್ಗಡೆ ದಂಪತಿಗಳ ಜೊತೆ ಚಿತ್ರನಟ ದೊಡ್ಡಣ್ಣ ದಂಪತಿ ಮಂಗಳಸೂತ್ರವನ್ನು ವಿತರಿಸಿದರು. ಆಯಾ ಜಾತಿ, ಮತ, ಸಂಪ್ರದಾಯದಂತೆ ಧಾರ್ಮಿಕ ವಿಧಿಗಳನ್ನು ನಡೆಸಲಾಯಿತು. ಲೆಕ್ಕವೀರಿಸಿಲ್ಲ ಜಗತನ್ನಾದಿ ಬಂಧುಗಳ ದಕ್ಕುವುದೇ ಜಸಡಿನಗೆ ಮಂಕುತಿಮ್ಮ. ಇಳೆಯಿಂದ ಮೊಳಕೆ ಹೋಗಿ ಒಂದು ತಮಟೆಗಳಿಲ್ಲ, ಫಲವಾಗುವ ಒಂದು ತುತ್ತೂರಿ ದನಿಯಿಲ್ಲ, ಬೆಳಗೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಮಲಿನಿನ್ನ ತುದಿಗಳನ್ನು ಮಂಕುತಿಮ್ಮ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಮಂಕುತಿಮ್ಮನ ಕಗ್ಗ. ಇಲ್ಲಿ 52ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹವನ್ನು ನೆರವೇರಿಸಲಾಗ್ತಾ ಇದೆ. ಇಲ್ಲಿಯವರೆಗೂ ಈ ಕ್ಷೇತ್ರ ಮದುವೆ ಮಾಡಿರುವ ಕಲ್ಯಾಣಗಳು ಎಷ್ಟು ಅನ್ನೋದನ್ನು ನೋಡೋದಾಯ್ತು ಅಂದರೆ 12,777 ಮದುವೆಗಳನ್ನು ಮಾಡಿದರೆ ಇಲ್ಲಿ ಮದುವೆಯಾದವರು ಅವರ ಮಕ್ಕಳು ಸಹಿತ ಇಲ್ಲಿಗೆ ಬಂದು ಮದುವೆಯಾಗಿದ್ದಾರೆ ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಬಂದಾಗ ಹೆಗ್ಗಡೆಯವರು ಒಂದು ಒಳ್ಳೆಯ ಮಾತು ಹೇಳಿದ್ರು. ಒಬ್ಬಳು ಬಡವಿ, ಅತ್ಯಂತ ಕಡು ಬಡವಿ ಬಂದು ನಮ್ಮಲ್ಲಿ ಕೆಲಸಕ್ಕೆ ಸೇರಿಕೊಂಡ್ಳು. ಮಕ್ಕಳ ಸಾಲ ಮಾಡೋದಕ್ಕೋಸ್ಕರ ನಾನು ಮದುವೆ ಮಾಡಿದ್ದೇನೆ, ನಾನು ದುಡ್ಡು ಬೇಕು ಅನ್ನೋದನ್ನ ಕೇಳಿದಾಗ ಸಾಲ ಯಾಕೆ ಮಾಡಿದೆ ಅಂತ ಹೆಗ್ಗಡೆ ಪ್ರಶ್ನೆ ಆಗಿದಾಗ ಅವ್ರು ಹೇಳಿದಂತೆ, ಮಕ್ಕಳು ವಯಸ್ಸಿಗೆ ಬಂದಿದ್ರು, ಮದುವೆ ಮಾಡೋದಕ್ಕೋಸ್ಕರ ನಾನು ಸಾಲ ಮಾಡಿದೆ, ಆ ಸಾಲ ತೀರ್ಸಕ್ಕೆ ಆಗದೇ ಇರೋದ್ರಿಂದ ಅವರನ್ನ ಗಂಡು ಮಕ್ಕಳನ್ನ ಜೀತಕ್ಕಿಟ್ಟಿದ್ದೀನಿ, ಹಾಗಾಗಿ ನನಗೆ ಜೀವನಾಂಶಕ್ಕೆ ಏನಾದ್ರು ಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಆ ತಕ್ಷಣಕ್ಕೆ ಹೊಳೆದದ್ದೇ ಈ ಒಂದು ಸತ್ಕಾರ್ಯ. ಹಾಗಾಗಿ ಸದಾ ಅವರ ಕುಟುಂಬ ಸುಖ, ಸಂತೋಷ, ನೆಮ್ಮದಿಯಿಂದ ಇರಲಿ ಹೆಗ್ಗಡೆ ಕುಟುಂಬ ಅಂತ ನಾನು ಕೈ ಮುಗಿದು ಆ ಪರಮೇಶ್ವರನಲ್ಲಿ ಪ್ರಾರ್ಥಿಸ್ತೇನೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ. ಯಾವತ್ತು ಯಾರು ಕಂಡಿದ್ರು ಏನೋ ಗೊತ್ತಿಲ್ಲ, ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಹಿರಿಯ ನಾಗರಿಕನಾಗಿ ಯಾವುದೇ ದೇವಸ್ಥಾನಕ್ಕೆ ಬರಬೇಕಾದ್ರೆ ನಿಮ್ಮ ತಾಯಿ ತಂದೆ ಮೇಲೆ ಆಣೆ ಇಟ್ಟು ಮೊಬೈಲ್ಗಳನ್ನು ತರಬೇಡಿ, ದಯವಿಟ್ಟು ತರಬೇಡಿ. ಬಹಳ ಮುಖ್ಯವಾಗಿ ಸಂಸ್ಕಾರ ಕಲಿಸಿ. ಸಂಸ್ಕಾರದಿಂದಲೇ ಎಲ್ಲದೂ ಆಗೋದು. ಯಾಕೆಂತಂದ್ರೆ ನಮ್ಮ ಪೂರ್ವಿಕರನ್ನು ನೋಡ್ಕೊಂಡು ಬನ್ನಿ. ಇವತ್ತೇನಾದರೂ ನಾವು ನಿಮ್ಮ ಎದುರುಗಡೆ ನಿಂತು 4 ಮಾತಾಡುವಂತ ಶಕ್ತಿ ಕೊಟ್ಟಿದ್ರೆ ನಾವು ಮಾಡಿರೋ ಪುಣ್ಯ ಅಂತೂ ದೇವರೇ ಅಲ್ಲ, ಅದು ನಮ್ಮ ತಾಯಿ ತಂದೆ ಮಾಡಿರೋ ಪುಣ್ಯದ ಫಲವನ್ನ ನಾವು ಅನುಭವಿಸ್ತಾ ಇದ್ದೀವಿ. ನಾವು ಅರಸೀಕೆರೆ, ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದವರು. ನಮ್ಮಮ್ಮ ಪೂರ್ವ ಹೆಣ್ಣುಮಗಳು ಜೀವನದಲ್ಲಿ ಯಾವತ್ತೂ ಹೆದರುವಂಥವರಲ್ಲ. ತಂದೆ ಅಷ್ಟೇ ತುಂಬಾ ಸಾತ್ವಿಕರಾದ್ರಿಂದ ಯಾರ ಹತ್ರನೂ ಗೊಡವೆ ಹೋಗ್ತಾಗಿಲ್ಲ. ತಾವಾಯ್ತು, ತಮ್ಮ ಕೆಲಸ ಆಯ್ತು, ತಮ್ಮ ವ್ಯಾಪಾರ ವೃತ್ತಿ ಏನಾಯ್ತು ಅಂತ ಇದ್ದವರು. ನಮ್ಗೆ ಏನು ಕೊಡೋದಕ್ಕೆ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಇಂಥ ಮಂಗಳ ಕಾರ್ಯ ನಡೀತಾ ಇದೆ ಅಂದಾಗ ಕೆಲವರಿಗೆ ಒಂದು ಭವಿಷ್ಯ ಕೊಟ್ಟರು ತಗೊಂಡೋಗಿ ಬಾಲ ಅಂತ ಮಾಡ್ತಾರೆ, ಅದನ್ನ ಮಹಾಪ್ರಸಾದ ಅಂತ ಹೇಳ್ತಾರೆ. ಕೊಡುವಂಥವ್ರು ಒಂದು ಲೋಡಕ್ಕಿ ಕೊಡ್ಬೋದು, ಅದೆಲ್ಲ ಮುಖ್ಯ. ನೀನೆಷ್ಟು ಬೆವರು ಸುರಿಸಿ ದುಡ್ಡಿದ್ದನ್ನು ಒಂದು ಬೊಕ್ಸೆ ಕೊಡ್ತೀಯೋ ಅದು ಅಕ್ಷಯವಾಗುತ್ತೆ ಅನ್ನೋದೇ ನಮ್ಮ ನಂಬಿಕೆ. ಅನುಸಾರವಾಗಿ ನಡ್ಕೊಂಡು ಬಂದಿರೋ ಒಂದು ಸತ್ ಸಂಪ್ರದಾಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಕೊಡೋದಕ್ಕೆ ಒಂದು ಸೇರು ಅಕ್ಕಿ ಇರಲಿಲ್ಲ, ಅವಾಗೆಲ್ಲ ಕೆಜಿ ಇರಲಿಲ್ಲ, ಸೇರಿತ್ತು. ಆ ಸೇರು ಅಕ್ಕಿ ಅಲ್ಲ, ಅರ್ಧ ಸೇರು ಚಟಾಕು ಇರಲಿಲ್ಲ ನಮ್ಮಲ್ಲಿ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮಮ್ಮ ಏನು ಮಾಡ್ತಿದ್ರು ಅಂದರೆ, ಬಡವರು 4 ಜನ ಹೆಣ್ಮಕ್ಳು ಕರ್ಕೊಂಡೋಗಿ ಆ ಅಡುಗೆ ಎಲ್ಲ ಮುಗಿದು ಊಟ ಆದ್ಮೇಲೆ ಸಾಯಂಕಾಲ ಬರಬೇಕಾದ್ರೆ ಅದನ್ನೆಲ್ಲ ಬೆಳಗ್ಗೆ ತೊಳೆದು ದಬ್ಬಾಕಿ ದೇವರ ಮುಂದೆ ನಿಂತು ಕೇಳಿರೋದನ್ನು ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ನಮ್ಮ ಜೀವನ ಇಷ್ಟೇ, ಹಂಗಂತ ನಮ್ಗೇನು ಬೇಜಾರಿಲ್ಲ ತಂದೆ ಚಂದ್ರಮೌಳೇಶ್ವರ. ನಮ್ಮ ಮಕ್ಕಳ ಕಾಲಕ್ಕಾದ್ರೂ ಒಳ್ಳೆ ಫಲ ಕೊಡು, ಒಳ್ಳೆ ಸಂಸ್ಕಾರ ಕೊಡು ಅಂತ ಕೇಳೋದು.
ಆ ಪುಣ್ಯದ ಫಲದಿಂದ ನಿಮ್ಮ ದೊಡ್ಡಣ್ಣ ಇವತ್ತು ನಿಮ್ಮ ಎದುರುಗಡೆ ನಿಂತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಬಹಳ ಮುಖ್ಯವಾಗಿ ಸಂಸ್ಕಾರ ಕೊಡಿ. ಇವಾಗ ನಾನು ಬಂದಿದ್ದೀನಿ ಹೇಳಬಾರ್ದು, ಆದರೂ ಹೇಳ್ತೀನಿ, ಹೆಗ್ಗಡೆಯವ್ರ ಜೊತೆ ನಡ್ಕೊಂಡು ಬಂದೆ ನಾನು. ಏಕೆಂದರೆ ನೆರಳು ಕೊಟ್ಟವ್ರನ್ನ, ಅನ್ನ ಕೊಟ್ಟವ್ರನ್ನ, ನೀರು ಕೊಟ್ಟವ್ರನ್ನ, ಬದುಕು ಕೊಟ್ಟವ್ರನ್ನ ಯಾವತ್ತೂ ಮರಿಬಾರ್ದು. ಹೆಗ್ಗಡೆಯವ್ರು ಬರ್ತಿದ್ದಂಗೆ ಎಲ್ಲ ನವಜೋಡಿಗಳು ಎದ್ದಿತ್ಕೊಳ್ತವೆ ಅಂತ ನಾನು ಆಸೆ ಪಟ್ಟಿದ್ದೆ. ಯಾಕೋ ಏನೋ ಪಾಪ ನಟ್ಟು ಬೋಲ್ಟ್ ಹಾಕಿ ಕೂರಿಸ್ಬಿಟ್ಟಿದ್ರೇನೋ ಅವ್ರನ್ನ. ದಯವಿಟ್ಟು ಎದ್ದಿತ್ಕೊಳ್ಳುವಂಥ ಕೃಪೆ ತೋರಿ ಅಂತ ಹೊಸ ಹೆಣ್ಣು ಗಂಟೆಗಳಿಗೆ ನಾನು ಕೈ ಮುಗಿದು ಹೇಳ್ಕೊಡ್ತೀನಿ. ಇದನ್ನೇ ಸಂಸ್ಕಾರ. ಇದನ್ನ ಯಾವ ಶಾಲೆಯೂ ಹೇಳ್ಕೊಡೋದಿಲ್ಲ. ತಂದೆ ತಾಯಿ ಹೇಳ್ಕೊಡ್ಬೇಕು. ಕೆಲವೊಂದು ಬಲ್ಲವರಿಂದ ಕಲಿತು, ಕೆಲವೊಂದು ಶಾಸ್ತ್ರಗಳನ್ನು ಕೇಳುತ್ತವು, ಕೆಲವೊಂದು ಸುಜ್ಞಾನದಿಂದ ಅರಿಯಲು ಸರ್ವಜ್ಞನಪ್ಪರಂ ಫಲವಂ ಪಳ್ಳ ಸಮುದ್ರವೈ ಹರ ಹರ ಶ್ರೀಚಂದ್ರ ಸೋಮೇಶ್ವರ. ನಾನು ಹೆಗ್ಗಡೆಯವರಿಗೆ ಇವತ್ತು ನಾನು ವಿನಂತಿ ಮಾಡಿಕೊಂಡೆ ಏನಂತ ಅಂತಂದರೆ, ಆರೋಗ್ಯಕ್ಕೆ ಆದ್ಯತೆ ಕೊಡ್ತಾ ಇದ್ದೀರಾ, ಭಕ್ತಿಗೆ ಆದ್ಯತೆ ಕೊಡ್ತಾ ಇದ್ದೀರಾ, ಜೊತೆಗೆ ಜ್ಞಾನ ಸಂಪಾದನೆಗೆ, ಜ್ಞಾನ ಸಂಸ್ಕಾರವನ್ನು ಕೊಡುವಂಥ ಪುಣ್ಯದ ಕಾರ್ಯ ಹೆಗ್ಗಡೆ ಫ್ಯಾಮಿಲಿಯಿಂದಾಗಲಿ, ಹೆಗ್ಗಡೆ ಕುಟುಂಬದಿಂದಾಗಲಿ ಅಂತ ನಾನು ವಿನಂತಿ ಮಾಡಿಕೊಂಡಿದ್ದೀನಿ. ಆದಷ್ಟು ಬೇಗ ಕಾಲೇಜುಗಳನ್ನು ತೆರೀರಿ. ನನ್ನ ಮಗನ ನಾನು ಪೂರ್ಣಪ್ರಜ್ಞೆ ಕಾಲೇಜಿಗೆ ಸೇರಿಸ್ತಾ ಇದ್ದೀನಿ. ಯಾಕೆ ಸೇರಿಸೋದು? ಶಾಲೆಗೆ ಸೇರಿಸೋದು. ಯಾಕೆ ಅಂತಂದರೆ ABCD ಎಲ್ಲರೂ ಕಲಿತಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಬಹಳ ಮುಖ್ಯವಾಗಿ ಸಂಸ್ಕಾರ ಕಲಿಬೇಕು. ಆ ಸಂಸ್ಕಾರ ಕಲಿಯುವಂಥ ಶಾಲೆಗಳು ಯಾವುದಾದ್ರು ಇದ್ದರೆ ಅದು ನಮ್ಮ ಶಾಲೆಗಳಾಗಿರಬೇಕು. ಯಾವುದೇ ಆಂಗ್ಲದ ಹೆಸರು ಖಂಡಿತವಾಗ್ಲೂ ಬೇಡ ಅನ್ನೋದಕ್ಕೋಸ್ಕರ ಪೂರ್ಣ ಪ್ರಜ್ಞೆ ಸೇರಿದೆ. ಹಾಗಾಗಿ ದಯವಿಟ್ಟು ನೀವೆಲ್ಲ ಮನಸ್ಸು ಮಾಡಿ. ಯಾಕೆಂದರೆ ಮನುಷ್ಯನಾದವನು ಹೆಂಗೆಂಗೋ ಬದುಕೊಡೋದಲ್ಲ, ಶಾಸ್ತ್ರದ ಆಧಾರ ಇದೆ, ಸಿದ್ಧಾಂತ ಇದೆ. ನಿಮ್ಮ ಮಕ್ಕಳಿಗೆ ತಪ್ಪದೆ ನೀವೆಲ್ಲರೂ ರಾಮಾಯಣ ಮಹಾಭಾರತಗಳನ್ನು ಕಲಿಸ್ಬೇಕು. ಯಾಕೆ ಕಲಿಸ್ಬೇಕು ಅಂದರೆ ಮಹಾಭಾರತದಲ್ಲಿ ವೀರತ್ವ ಇದೆ, ಶೌರ್ಯ ಇದೆ, ತ್ಯಾಗ ಇದೆ, ಅನುರಾಗ ಇದೆ, ಬದ್ಧತೆ ಇದೆ, ಎಲ್ಲ ಇದೆ. ನಿಮ್ಗೊಂದು ಉದಾಹರಣೆ ಹೇಳಬೇಕು ಅಂದರೆ ಒಂದು ಮಾತನ್ನು ನಾನು ಮುಗಿಸ್ಬಿಡ್ತೀನಿ. ಏನಾಗುತ್ತೆ ಅಂತಂದ್ರೆ, ಹಸ್ತಿನಾವತಿಗೆ ಮಠ ಮಧ್ಯಾಹ್ನ ಬಹಳ ಬೇಸಿಗೆ, ಸುಡು ಬೇಸಿಗೆ ಅವಳಿಗೆ ಕುಂತಿ ಇವ್ರನ್ನ ನೋಡೋಕೆ ಬರ್ತಾಳೆ, ಕೃಷ್ಣನ ನೋಡೋಕೆ ಬರ್ತಾಳೆ. ಬಂದಂಥ ಸಮಯದಲ್ಲಿ ಅವನು ಬಂದು ದೂತಾವಾಸವ್ರು ಹೇಳ್ತಾನೆ, ಕುಂತಿದೇವಿಯವರು ನಿಮ್ಮನ್ನು ನೋಡೋಕೆ ಬರ್ತಾ ಇದ್ದಾರೆ ಅಂದಾಗ ಕೃಷ್ಣ ಚಿನ್ನದ ಕಿರೀಟ ತೆಗೆದಿಟ್ಟು ಬಾಗಿಲಲ್ಲಿ ತಮ್ಮಿಗೆ ನೀರಿಟ್ಕೊಂಡು ಸೋದರತ್ತೆನ ಕಾಯ್ತಾ ಇದ್ದ. ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಸೋದರತ್ತೆ ಅಂದರೆ ಬೇರೆ ಯಾರಲ್ಲ, ತಾಯಿಗೆ ಸಮಾನವಾದವಳು. ಹಿರಿಯಕ್ಕೂ ಅಷ್ಟೇ, ತಾಯಿಗೆ ಸಮಾನವಾದವಳು. ಹಿರಿಯ ಅಕ್ಕನೂ ಅಷ್ಟೇ, ತಾಯಿಗೆ ಸಮಾನವಾದವಳು ಅನ್ನೋ ಸಂಸ್ಕಾರದಿಂದ ಬೆಳೆದವರು ನಾವು. ಅದಕ್ಕೋಸ್ಕರ ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಬಂದಂತಹ ಕುಂತಿದೇವಿಯನ್ನು ಆದರದಿಂದ ಬರಮಾಡಿಕೊಂಡು ಕಾಲು ತೊಳೆದು ಮಕ್ಕಳನ್ನ ಎಲ್ಲ ಒರೆಸಿ ಉತ್ತರಿಯಲ್ಲಿ ಕರ್ಕೊಂಡೋಗಿ ಕೂರಿಸಿ ಚಾಮರ ಹಾಕೋದಕ್ಕೆ ಹೇಳಿ, ಅತ್ತೆ ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ದೀನಿ, ನೀನ್ಯಾಕೆ ಇಷ್ಟು ದೂರ ಬರಕೋದೆ ಅಂತ ಕೇಳ್ತಾರೆ. ಅವಾಗ ಹೇಳಿದೆ, ಕೇವಲ 22 ದಿವಸ ಉಳಿತು ಕೃಷ್ಣ ಕುರುಕ್ಷೇತ್ರದ ಯುದ್ಧಕ್ಕೆ, ನಿನ್ನಿಂದ ನಾನು 2 ವರ ಬೇಡಬೇಕು, ಅದಕ್ಕೋಸ್ಕರ ಬಂದೆ. ಅವಾಗ ಅವಳ ಕಾಲು ಕೆಳಗಡೆ ಕೂತ್ಕೊಂಡು ಅವಳ ಕಾಲನ್ನ ಹೆಗಲ ಮೇಲೆ ಹಾಕೊಂಡು ಇಸುಕ್ತಾ ಹೇಳ್ತಾನಂತೆ. ಏನಂತ ಕೇಳಿದಾಗ ಹೇಳತ್ತೆ ಏನಾಗಬೇಕು. ಅದಕ್ಕೆ ಅವಾಗ ಅವಳು ಹೇಳ್ತಾಳೆ, ನನಗೆ 2 ವರ ಬೇಕು, ಕೊಡ್ತೀಯ ಕೃಷ್ಣ? ಸತ್ಯವನ್ನು ಕೊಡ್ತೀನಿ, ಹೇಳು ಏನ್ಬೇಕು ಅಂತಂದಾಗ, ಪಾಂಡವರ 5 ಜನದಲ್ಲಿ, ನನ್ನ ಮಕ್ಕಳು 5 ಜನದಲ್ಲಿ ಒಬ್ಬರೂ ಕುರುಕ್ಷೇತ್ರದ ಯುದ್ಧದಲ್ಲಿ ಸಾಯಬಾರದು ಅಂತ ವರ ಕೊಡುವುದು. ತಥಾಸ್ತು ಅಂದ. 2ನೇ ದಿನ ಕೇಳೋದಕ್ಕೆ ಸ್ವಲ್ಪ ಹಿಂಜರಿಕೆ ಆಯಿತು. ಪರವಾಗಿಲ್ಲ, ಕೇಳತ್ತೆ. ಮೊದಲನೇ ಕೊಟ್ಟಿದ್ದೀನಿ, 2ನೇ ಕೊಡ್ತೀವಿ, ಹೇಳು. ಪಾಂಡವರೊಬ್ಬರು ಸಾಯಬಾರದು ಅಷ್ಟೇ ತಾನೇ. ಮಮ ಪ್ರಾಣ ಹಿ ಪಾಂಡವ, ಪಾಂಡವರನ್ನ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಕಾಪಾಡ್ತೀನಿ ಹೇಳೋದಕ್ಕೆ. ಅವಳು ಹೇಳ್ತಾರೆ, ಕೌರವರಲ್ಲಿ ಒಬ್ಬರೂ ಉಳಿಬಾರದು ಅನ್ನೋ ಮಾತನ್ನ ಕೇಳ್ತಾರೆ. ಅಷ್ಟೇ ತಾನೆ. ಕೆಟ್ಟವ್ರನ್ನ ಯಾರು ಸಾಯಿಸ್ಬೇಕಾಗಲ್ಲ, ಅವ್ರನ್ನವರೇ ಹೊಡೆದಾಡ್ಕೊಂಡು ಸಾಯ್ತಾರೆ. ಬಿಡತ್ತೆ, ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಕವಿರತ್ನ ಒಂದು ಮಾತು ಬರೀತಾನೆ, ಗದಗಿನ ವೀರನಾರಾಯಣ. ಎಷ್ಟು ಚೆನ್ನಾಗಿ ಬರೀತಾನೆ ಅಂದರೆ, 3 ಮಂದಿ ಕ್ಷೇತ್ರದ ಮೇಲೆ ಭಕ್ತಿಯಿಂದ ಮತ್ತು ನಮ್ಮ ಆಹ್ವಾನವನ್ನು ಮನ್ನಿಸಿ ಇಲ್ಲಿ ವಿವಾಹಕ್ಕೆ ಬಂದಿದ್ದೀರಿ. ನಿಮ್ಮ ವಿವಾಹದ ಅದ್ಭುತ ಕಲ್ಪನೆ. ಏಕೆಂದರೆ ಇಲ್ಲಿ ಇವತ್ತು ಅನೇಕ ಜನ ಹೇಳಿದ್ರು, ನನ್ನ ಮಾವ ಮದುವೆ ಆಗಿದ್ದಾರೆ, ನನ್ನ ತಂದೆ ಮದುವೆ ಆಗಿದ್ದಾರೆ ಅಂತೇಳಿ. ಅಂದರೆ 3ನೇ ಪೀಳಿಗೆ 2ನೇ ಪೀಳಿಗೆಯವರು ಕೂಡ ಇವತ್ತು ಮದುವೆಗೆ ಇಲ್ಲಿ ಬರ್ತಾ ಇದ್ದಾರೆ. ಈ ಸಂತೋಷ ಏನು ಅಂತಂದರೆ, ಮೊದಲು ಸಾಮೂಹಿಕ ವಿವಾಹ ಅಂತಂದರೆ ಏನಪ್ಪ, ಎಲ್ಲ ಗುಂಪು ಎಲ್ಲರೂ ಗುಂಪು ಸೇರ್ತದೆ, ನಮಗೆ ಮದುವೆಗೆ ಅನುಕೂಲ ಆಗೋದಿಲ್ಲ ಅನ್ನೋ ಭಾವನೆ ಇತ್ತು. ಆದರೆ
ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಕ್ಷೇತ್ರದ ಸಿಬ್ಬಂದಿಯವರು ಇವರೆಲ್ಲ ಸೇರಿ ಮದುವೆಯನ್ನು ವ್ಯವಸ್ಥಿತವಾಗಿ ಮಾಡಿರೋದ್ರಿಂದ ಈ ಮದುವೆಯಲ್ಲಿ ಒತ್ತಡ ಇಲ್ಲ, ನಿಮಗೆಲ್ಲ ಸ್ವಲ್ಪ ಆರಾಮಾಗಿ ಈ ಮದುವೆಗೆ ಅವಕಾಶ ಇದೆ. ಆದರೆ ಮದುವೆ ನೆನಪುಳಿಬೇಕಾದ್ರೆ ಹೇಗೆ ಉಳಿಬೇಕು ಅಂತ ಮದುವೆ ಮಾಡಿದವರು ಮನೆ ಕಟ್ಟಿನವರು ನಿಮಗೆ ಗಾದೆ ಇದೆ. ಈ ಸೆಕೆ ಬೆವರೋದು ಮತ್ತು ದೀಪ ಆಗುತ್ತೆ ಅಂತೇಳಿ ಫ್ಯಾನ್ ಹಾಕದೇ ಇರೋದು, ಇದರಿಂದ ನಿಮಗೆ ನೆನಪುಳಿಯುವಂಥದ್ದು ಕೊನೆಗೆ ಮದುವೆ ಮಾಡಿದ ಸಂದರ್ಭದಲ್ಲಿ ಬಂದಂಥ ಬೆವರು, ಅಲ್ಲಿ ಪಟ್ಟಂಥ ಸೆಕೆ, ಅಲ್ಲಿ ಪಟ್ಟಂಥ ಕಷ್ಟಗಳು ನಿಮಗೆ ನೆನಪಿಗೆ ಬರುತ್ತೆ. ಹಾಗಾಗಿ ಮದುವೆಯ ಈ ಶುಭ ಮುಹೂರ್ತದಲ್ಲಿ ಎಲ್ಲರೂ ಸಾವಧಾನವಾಗಿ ಸ್ವಲ್ಪ ಕುಳಿತೀರಿ, 15 ನಿಮಿಷ ಕುಳಿತೀರಿ. ಆಮೇಲೆ ಈಗ ಭಾಳ ಜನ ಇಲ್ಲಿ ದಾನಕ್ಕೆ ಬರ್ತಾ ಇದ್ದಾರೆ. ನಮಗೆ ಈ ವರ್ಷ ಬೇಕಾದ ತಾಳಿಗಿಂತ 3 ಪಟ್ಟು ಜಾಸ್ತಿ ತಾಳಿ ಇಲ್ಲಿ ನಮ್ಮ ಭಕ್ತರು ಇಲ್ಲಿ ತಂದು ಕೊಟ್ಟಿದ್ದಾರೆ. ಅವರಲ್ಲಿ ನಾನು ಹೆಸರಿಟ್ಟು ಹೋದರೆ ಸುಮಾರು ಒಂದು 25 ಜನ ಇಲ್ಲಿ ಹೆಸರಿದೆ. ಅವರು ಯಾರು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದರೆ ದಾನ ಮಾಡಿದವರು ದಾನ ಮಾಡುವಾಗ ನಮ್ಮನ್ನು ಪ್ರತಿಷ್ಠೆಗಾಗಿ ಮಾಡೋದಿಲ್ಲ, ನಮ್ಮ ಕೀರ್ತಿಗಾಗಿ ಹೆಸರಿಗಾಗಿ ಮಾಡೋದಿಲ್ಲ, ಗುಪ್ತ ದಾನವನ್ನೇ ಮಾಡ್ತಾರೆ. ಮಂಜುನಾಥ ಸ್ವಾಮಿ ಪ್ರೀತಿ ಅದನ್ನು ಸಾಧನೆ ಮಾಡ್ತಾರೆ. ಹಾಗೆ ಭಾಳ ಜನ ಇಲ್ಲಿ ದಾನಿಗಳಿಂದ ಇಲ್ಲಿದ್ದೀರಿ. ಇವತ್ತು ಸಾಮೂಹಿಕ ಮದುವೆ ಅಂತಂದರೆ ಸರಳ ವಿವಾಹ ಅಂತ ನಿಜವಾಗಿ ನಮ್ಮ ಉದ್ದೇಶ ಈಗ ಪಾಲಿಸಿದೆ. ಯಾಕೆಂದರೆ ಮೊದಲು ಸುಮಾರು 50 ವರ್ಷಕ್ಕೆ ಹಿಂದೆ ಇಲ್ಲಿಗೆ ಬಹಳ ಬಡವರು ಬರ್ತಾ ಇದ್ರು, ಅಂದರೆ ಆರ್ಥಿಕವಾಗಿ ಸಬಲರಾದವರು ಇಲ್ಲಿ ಬರ್ತಾ ಇದ್ರು. ಆದರೆ ಈಗ ಆ ಬದಲಾಗಿದೆ. ಈಗ ಆರ್ಥಿಕವಾಗಿ ಸಬಲರಾದರೂ ಕೂಡ ಮದುವೆ ಮಾಡತಕ್ಕ ಶಕ್ತಿ ಇದ್ದರೂ ಕೂಡ ಅನೇಕ ಅನುಕೂಲತೆಗಳಿದ್ದರೂ ಕೂಡ ಧರ್ಮಸ್ಥಳದಲ್ಲಿ ಸಾಮೂಹಿಕವಾಗಿ ಆಗಿದೆ ಬಹಳ ಪವಿತ್ರವಾದಂಥ ಒಂದು ಕಾರ್ಯ ಅಂತ ಇಲ್ಲಿ ಬಂದಿದ್ದೀವಿ. ಹಾಗಾಗಿ ಇಲ್ಲಿ ಬಂದ ಮದುಮಕ್ಕಳಿಗೆ ಎಲ್ಲರಿಗೂ ನಾನು ವಿಶೇಷವಾದ ಅಭಿನಂದನೆ ಕೊಡ್ತಾ ಇದ್ದೇನೆ. ಯಾಕೆಂದರೆ ನೀವು ಬಡತನಕ್ಕಾಗಿ ಬಂದದ್ದಲ್ಲ, ಭಾಳ ಸಂತೋಷದಿಂದ ಮದುವೆಯ ಸಂಭ್ರಮಕ್ಕಾಗಿ ಇಲ್ಲಿ ಬಂದಿದ್ದೀರಿ, ಸ್ವಾಮಿ ಆಶೀರ್ವಾದಕ್ಕಾಗಿ ಇಲ್ಲಿ ಬಂದಿದ್ದೀರಿ. ಭಾಳ ಸಂತೋಷ. ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ದೊಡ್ಡವರು ಬಂದಿದ್ದಾರೆ. ನನ್ನ ಭಾಳ ಪ್ರಿಯವಾದ ನಟವರು, ಅವರ ನೋಡಿದ್ರೆ ನಾನು ಮಲಗೋದಿಲ್ಲ ಅಂತ ಹೇಳ್ತಿದ್ದೆ. ಪ್ರತಿ ದಿವಸ ಅವರು ದೃಶ್ಯಗಳು, ಅವರ ನಟನೆಯ ದೃಶ್ಯಗಳನ್ನು ನೋಡಿ ನಾನು ಮಲಗುವುದು. ಇವತ್ತು ಭಾಳ ಸಂತೋಷ ಏನು ಅಂತಂದರೆ ಅವರು ಸಂಬಂಧಿಕರಾಗಿ ಬಂದಿದ್ದಾರೆ. ಅವರು ನಟನೆ ನೋಡಿದ್ದೀವಿ ಅಂತ ಅದ್ಭುತ. ಅವರು ನಟನೆ ಮಾಡೋದೇ ಇಲ್ಲ, ಅವರು ಸ್ವಾಭಾವಿಕವಾಗಿ ಇಲ್ಲಿ ವರ್ತಿಸ್ತಾರೆ. ಅವರು ಯಾವುದೇ ಚಲನಚಿತ್ರದಲ್ಲಿ ನೀವು ಅವರ ಸಂದರ್ಭಗಳು ನೋಡಿದ್ರು ಕೂಡ ಅವರು ನಟನೆ ಮಾಡಿದಾಗ ಕಾಣೋದೇ ಇಲ್ಲ. ಅದನ್ನು ಸ್ವಾಭಾವಿಕವಾಗಿ ನಡೆದಿರುತ್ತದೆ. ಇವಾಗ ಹೇಳಿದ ಹಲೋ ಧರ್ಮ ಅಂತೇಳಿ ಯಮಧರ್ಮರಾಯನ ಸಿನಿಮಾ ಬರ್ತಾ ಇತ್ತು ಇವತ್ತು. ಆ ಸಿನಿಮಾದಲ್ಲಿ ಅವರು ನೋಡಿದರೆ ಇವರು ನಟನೆ ಮಾಡೋದಿಲ್ಲ, ಸ್ವಾಭಾವಿಕವಾಗಿ ನಡೀತಾರೆ. ಆ ಯಮಧರ್ಮನೇ ಆಗಿ ಹೇಗೆ ಅವರು ಮಾಡಿದ್ರೆ ಗೊತ್ತಿಲ್ಲ. ಅಷ್ಟು ಪರಕಾಯ ಪ್ರವೇಶ ಮಾಡಿ ನಟನೆ ಮಾಡಬೇಕಂತ ನಟ ಇದ್ದರೆ ಅದು ಖಂಡಿತವಾಗಿ ನಮ್ಮ ದೊಡ್ಡ ನಾನು ಖಂಡಿತವಾಗಿ ಹೇಳ್ತೇನೆ. ಅಂಥವ್ರನ್ನ ನಾವು ಕಂಡಾಗ ಬಹಳ ಪ್ರೀತಿಯಲ್ಲಿ ಹೋಗಿ ಬಂದಿದ್ದಾರೆ. ಇವತ್ತು ಅವರ ಶೆಡ್ಯೂಲ್ ಸಿನಿಮಾ ಶೂಟಿಂಗ್ ಶೆಡ್ಯೂಲ್ ಬದಲಾಯಿಸಿ ಬಂದಿದ್ದಾರೆ, ನಿಮಗಾಗಿ ಬಂದಿದ್ದಾರೆ. ಯಾಕಂದರೆ ಈ ಸಂತೋಷವನ್ನು ನೋಡಬೇಕು, ಈ ಸಂತೋಷವನ್ನು ಭಾಗವಹಿಸಬೇಕು ಬಂದಿದ್ದಾರೆ. ಅವರು ವಿಶೇಷವಾದ ಅಭಿನಂದನೆಗಳನ್ನು ನಾನು ಕೊಟ್ಟು ಅವರಿಗೆ ದೀರ್ಘಾಯಸ್ಸು, ನಟನೆಗೆ ಇನ್ನೂ ಹೆಚ್ಚಿನ ಅವಕಾಶ ದೇವರು ಕೊಡಲಿ ಅಂತೇಳಿ ಶ್ರೀ ಮಂಜುನಾಥ ಸಭೆಯನ್ನು ಪ್ರಾರ್ಥಿಸಿ ಅವರಿಗೆ ಶುಭ ಹಾರೈಸಿದೆ.